ಹಾಯ್ ಹಲೋ ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ. ಇವತ್ತು ನಾನು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬಳಿದ್ದೀನಿ. ಆ ನಾಗಸಂದ್ರ ಮೆಟ್ರೋ ಸ್ಟೇಷನಿಂದ 2.5 ಕಿಲೋಮೀಟ್ರು. ಅದೇ ಚಿಕ್ಕಬಿದರಕಲ್ಲು ಮೆಟ್ರೋ ತೊಗೊಂಡ್ರೆ ಆ ಚಿಕ್ಕಬಿದರಕಲ್ಲು ಮೆಟ್ರೋಯಿಂದ 1.5 2 ಕಿಲೋಮೀಟ್ರ್ ದೂರದಲ್ಲಿ ಪ್ರತಿ ತಿಂಗಳು 50,000 ಬಾಡಿಗೆ ಆದಾಯ ಬರುವಂತಹ ಆಕರ್ಷಕವಾದ 30-45 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕಿದೆ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ ಕಣ್ರಿ. ಭಾಳ ಚೆನ್ನಾಗಿದೆ, ಸೂಪರ್ ಆಗಿದೆ, ಪ್ಲಾನಿಂಗು ಮಸ್ತಾಗಿದೆ, ಸ್ಪೇಷಿಯಸ್ ಆಗಿದೆ. ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 3 BHK ಓನರ್ ಹೌಸು. ಸೊ ನೋಡ್ತಾ ಇದ್ರೆ ಇನ್ನೂ ನೋಡ್ಬೇಕು ಅನ್ನಿಸ್ತದೆ, ಆ ರೀತಿಯಲ್ಲಿದೆ. ನೀವು ಇದ್ಕೊಂಡು ಬಾಡಿಗೆನೂ ತಗೋಬೋದು. ಒಳ್ಳೆ ಲೊಕೇಶನ್ನಲ್ಲಿದೆ. ಮೆಟ್ರೋ ಸ್ಟೇಷನ್ ಒಂದಲ್ಲ ಎರಡಲ್ಲ 3-4 ಮೆಟ್ರೋ ಸ್ಟೇಷನ್ಗೆ ಈ ಮನೆಯಿಂದ ಒಂದು 10 ನಿಮಿಷದಲ್ಲಿ ಜರ್ನಿ ಅಷ್ಟೇ. ಡೈಮೆನ್ಷನ್ 30x45 ಇನ್ ಸ್ಕ್ವೇರ್ ಫೀಟ್, 1350 ಸ್ಕ್ವೇರ್ ಫೀಟ್. ಸೈಟ್ ಫೇಸಿಂಗ್ ವೆಸ್ಟ್, ಮೈನ್ ಡೋರ್ಸ್ ಫೇಸಿಂಗ್ ನಾರ್ತ್. ಖಾತಾ ಎಲೆಕ್ಟ್ರಾನಿಕ್ ಖಾತಾ. ಇದು ಮೈನ್ ಗೇಟು 14 ಗೇಜ್ MS ಸ್ಟೀಲ್ ಯೂಸ್ ಮಾಡಿದ್ದಾರೆ. ವಾಟರ್ CMC ವಾಟರ್. ಖಾತಾ ಆಲ್ರೆಡಿ ಇದೆಯಾ? ಯಸ್, ಆಲ್ರೆಡಿ ಇದೆ. ಇದು ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್. ನೋಡಿ, ಇಲ್ಲೂ POP ಮಾಡಿದ್ದಾರೆ. ಏನದು CPVC ಯೂಸ್ ಮಾಡಿದ್ದಾರೆ. ಸೂಪರ್. ಫ್ಲೋರಿಂಗ್ ಎಲ್ಲ ಗ್ರನೇಟ್ ಯೂಸ್ ಮಾಡಿದ್ದಾರೆ. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 2 ಕಾರ್ನ ಪಾರ್ಕ್ ಮಾಡಿ ಒಂದು 4-5 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ. ಸುತ್ತು ಸೇಫ್ಟಿ ಗ್ರಿಲ್ಲು ಇದೆ ನೋಡಿ. ಆಪೋಸಿಟ್ ವಾಲ್ಗೆಲ್ಲ ಮ್ಯಾಟ್ ಫಿನಿಶಿಂಗ್ 2x4 ಟೈಲ್ಸ್ ಹಾಕಿದ್ದಾರೆ. ಟ್ಯಾಪ್ ಇದೆ ಅಲ್ಲಿ ಕ್ಲೀನ್ ಮಾಡಲಿಕ್ಕೆ ನಿಮಗೆ. ಸುತ್ತು ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ 1.5 ಫೀಟು. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. EV ಚಾರ್ಜಿಂಗ್ ಪಾಯಿಂಟು. ಲೇಟೆಸ್ಟಾಗಿ ಒಂದು ಮನೆಯಲ್ಲಿ ಏನೇನು ಇರಬೇಕು ಅದೆಲ್ಲನೂ ಇದೆ ಕಣ್ರಿ. ಅಗೇನ್ ಅಬ್ಸರ್ವ್ ಪಾರ್ಕಿಂಗ್ ಏರಿಯಾ. ನೋಡಿ, ನಿಮ್ಮ ಹತ್ರ ದೊಡ್ಡ ಕಾರ್ ಇದೆಯಾ? ಪಾರ್ಕ್ ಮಾಡೋಕ್ಕಾಗುತ್ತಾ ಇಲ್ಲೋ ಚೆಕ್ ಮಾಡಿ. ಆಗುತ್ತೆ. ಇನ್ನೋವಾ ಕಾರ್ ಇದ್ರೂ ಪಾರ್ಕ್ ಮಾಡ್ಬೋದು. ನೋಡಿ, ಸ್ಟೇರ್ಕೇಸ್ ಕೆಳಗಡೆ ಮೀಟರ್ ಬೋರ್ಡ್ ಕೊಟ್ಟಿದ್ದಾರೆ. ಮತ್ತು ಗ್ಯಾಸ್ ಸಿಲಿಂಡರ್ ಪ್ರಾವಿಷನು ಇದೆ. ಸೊ ಸ್ಪೇಸ್ ಎಲ್ಲೂ ವೇಸ್ಟ್ ಮಾಡಿಲ್ಲ. ಈಗ ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ಆ 2 BHK ಹೌಸ್ ಮುಂದೆ ಇರುವಂಥ ಪ್ಯಾಸೇಜ್ ಇದು ನೋಡಿ. ಅಲ್ಲಿ ಟಿಲ್ ರೂಫ್ವರೆಗೂ ಟೈಲ್ಸ್ ಹಾಕಿದ್ದಾರೆ. ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಯೂಸ್ವಲಿ 7 ಫೀಟ್ ಹಾಕ್ತಾರೆ, ಇವರು ಟಾಪ್ವರೆಗೂ ಹಾಕಿದ್ದಾರೆ, ಅಂದರೆ ಖರ್ಚು ಮಾಡಿದ್ದಾರೆ. ಇದು ಸಂಪು. 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು. ವಾಟರ್ ಪ್ರಾಬ್ಲಮ್ ಇದೆಯಾ? ಇಲ್ಲ ಅಂತ ನಾವು ಹೇಳ್ತೀವಿ. ಇದು 2 BHK ಹೌಸ್. ಮೈನ್ ಡೋರು ಫೇಸಿಂಗ್ ನಾರ್ತ್. ಫ್ರೇಮ್ ಡೋರ್ 2 ಟೀಕ್. ಶೋಯಿಂಗ್ ಯು 2 BHK ಹೌಸ್ ಹಾಲಿಂದ ಗ್ರೌಂಡ್ ಫ್ಲೋರ್. ಇದರಲ್ಲೂ POP ಇದೆ. TV ಕ್ಯಾಬಿನೆಟ್ ಇದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್ ನೋಡಿ. ನೀವು ಹೇಳಿಲ್ಲ ವಾಟರ್ ಪ್ರಾಬ್ಲಮ್ ಇದೆಯಾ ಅದು ಅಂತ ಹೇಳಿದಲ್ಲ. ವಾಟರ್ದು ಏನೂ ಸಮಸ್ಯೆ ಇಲ್ಲ, ನಾವು ಹೇಳ್ತೀವಿ. ಸೊ ನಾವು ಮಾರ್ಕೆಟಿಂಗ್ ಮಾಡೋರು ಏನು ಮಾಡ್ತೀವಿ, ಎಸ್ ಏನು ಪ್ರಾಬ್ಲಮ್ ಇಲ್ಲ ತೊಗೋಬೋದು ಅಂತ ಹೇಳ್ತಾರೆ. ಅದನ್ನು ನೀವು ನಂಬಕ್ಕೆ ಹೋಗ್ಬೇಡಿ. ಅಕ್ಕಪಕ್ಕ ವಿಚಾರಿಸಿ. ವಾಟರ್ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ತೊಗೊಳ್ಳಿ. ಸರಿನಾ? ಡನ್. ಇದು ಪೂಜಾ ರೂಮು ನೋಡಿ. ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸು ಪೂಜಾ ರೂಮು ಕೊಟ್ಟಿದ್ದಾರೆ. ಈ ರೀತಿ ಪೂಜಾ ರೂಮ್ ಎಲ್ಲ ಸಪ್ರೇಟ್ ಆಗಿದ್ದರೆ ಗ್ಯಾರಂಟಿ ಬಾಡಿಗೆ 1,000 ಜಾಸ್ತಿನೇ ಕೊಡ್ತಾರೆ. ಇದು ಕಿಚನ್ನು. ಇದು ಸ್ಪೇಷಿಯಸ್ ಆಗಿದೆ. ಸೊ ಹೆಣ್ಮಕ್ಳು ಬಂದು ನೋಡೋದೇ ಕಿಚನ್ ಫಸ್ಟು. ಸೊ ಸರಿಯಾಗಿದೆಯಾ, ಸೊ ಇಂಟೀರಿಯರ್ಸ್ ಮಾಡಿಸಿದ್ದಾರಾ, ಕಿಚನ್ ಡ್ರಾಸ್ ಬ್ಯಾಸ್ಕೆಟ್ಸ್ ಇದ್ದಾವ ಚೆಕ್ ಮಾಡ್ತಿದ್ದಾರೆ ನೋಡಿ. ಎಲ್ಲ ಚೆಕ್ ಮಾಡ್ತಿದ್ದೀವಿ. ಪ್ರತಿಯೊಂದು ಇರೋದ್ರಿಂದ ಲೇಟೆಸ್ಟಾಗಿ ಒಂದು ಮನೆಯಲ್ಲಿ ಏನೇನು ಇರಬೇಕು, ವಾರ್ಡ್ರೋಬು, ಕಿಚನ್, ಬ್ಯಾಸ್ಕೆಟ್ಸು, ಲಾಫ್ಟು ಎಲ್ಲನೂ ಇರೋದ್ರಿಂದ ಕಣ್ಣು ಮುಚ್ಕೊಂಡು ಬಾಡಿಗೆ ಬರ್ತಾರೆ ಕಣ್ರಿ. ಡಿಮ್ಯಾಂಡ್ ಇದೆ ಲೊಕೇಶನಲ್ಲಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ ನೋಡಿ. ಸುತ್ತು ಲಾಫ್ಟ್ ಕೊಟ್ಟಿದ್ದಾರೆ. ಬಾಡಿಗೆ ಮನೆ ಅಂತ ಏನು ಕಮ್ಮಿ ಮಾಡಿಲ್ಲ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ದೊಡ್ಡ ವಿಂಡೋ ಇದೆ ನೋಡಿ. POPನೂ ಚೆನ್ನಾಗಿ ಮಾಡಿಸಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆ. ಈ ರೀತಿ ಸ್ಪೇಷಿಯಸ್ ಆಗಿದ್ದರೆ ಗ್ಯಾರಂಟಿ ಬಾಡಿಗೆಯವರು ಇಷ್ಟಪಡ್ತಾರೆ. ನೀವು ಒಂದು 15,000 ಹೇಳಿದ್ರೆ ಗ್ಯಾರಂಟಿ 14,000 ಕೊಟ್ಟಾದರೂ ಕೊಡ್ತಾರೆ. ಕೆಲವೊಂದು ಸಲ ಡಿಮ್ಯಾಂಡ್ ಇದೆ 15 ಕೊಡ್ತಾರೆ. ಇದು ಆಪೋಸಿಟ್ ಇರೋದು ಕಾಮನ್ ಟಾಯ್ಲೆಟು. ಇದು ಬೆಡ್ರೂಮ್ 1. ಸೊ ಡೋರಲ್ಲಿ ರೆಡಿಮೇಡ್ ಡೋರು. ಸೊ ಬೆಡ್ರೂಮ್ 1 ಲಾಕ್ ಆಗಿದೆ. ಅದರಲ್ಲಿ ಮೆಟೀರಿಯಲ್ ಇರೋದ್ರಿಂದ ಅವ್ರು ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ, ಓಪನ್ ಮಾಡೋಕ್ಕಾಗಲಿ. ಇದು ಮಾಸ್ಟರ್ ಬೆಡ್ರೂಮ್. ಅದರಲ್ಲಿ ಅಟ್ಯಾಚ್ ಟಾಯ್ಲೆಟು ಇದೆ. ನೀವು ಲೈವಾಗಿ ಬನ್ನಿ ತೋರಿಸ್ತೀವಿ. ಇದು ಬೆಡ್ರೂಮ್ 2. ಡೋರ್ ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 2. ಈ ಬೆಡ್ರೂಮ್ 2 ಅಲ್ಲಿ POP ಮಾಡಿದ್ದಾರೆ. ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಡಬಲ್ ಕಟ್ ಹಾಕ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರು ಇದೆ ನೋಡಿ. ನಮ್ಮ ಹುಡುಗ ತೋರಿಸ್ತಿದ್ದಾನೆ. ಇದರಲ್ಲಿ ಡ್ರಾಗಳು ಕೊಟ್ಟಿದ್ದಾರೆ ನೋಡಿ. ಈ ರೀತಿ ನೋಡಿ, ಸ್ಟ್ಯಾಂಡಿಂಗ್ ಮಿರರು, ಸಪ್ರೇಟಾಗಿ ಮೇಕಪ್ ಕಿಟ್, ಡ್ರಾಸ್ ಎಲ್ಲ ಕೊಟ್ಟರೆ ಭಾಳ ಇಷ್ಟಪಡ್ತಾರೆ ಕಣ್ರಿ. ಎಲ್ಲ ಮನೆಗಳಲ್ಲಿ ಆಲ್ಮೋಸ್ಟ್ ಡಬಲ್ ಬೆಡ್ರೂಮ್ ಬಾಡಿಗೆಗೆ ಬರೋರು ಮಕ್ಕಳು ದೊಡ್ಡವರು ಇರ್ತಾರೆ. ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಇದ್ದರೆ ಇದೇ ರೂಮ್ ಕೊಡ್ತಾರೆ. ಅವ್ರಿಗೆ ಮೇಕಪ್ ಕಿಟ್ಟು ಎಲ್ಲ ಸ್ಟೋರ್ ಮಾಡಲಿಕ್ಕೆ
ಸೊ ಎಲ್ಲ ನೀವು ಪ್ರಾವಿಷನ್ ಕೊಟ್ಟಿರೋದ್ರಿಂದ ಗ್ಯಾರಂಟಿ ಏನಾಗುತ್ತೆ, ಸೊ ಇಷ್ಟಪಡ್ತಾರೆ, ತೊಗೊತಾರೆ. ಬಿಡಪ್ಪ ಮಕ್ಕಳಿಗೆ ಪ್ರೈವಸಿ ಇರುತ್ತೆ, ಚೆನ್ನಾಗಿದೆ ಡ್ರೆಸ್ಸಿಂಗ್ ರೂಮ್ ಅಂತೇಳಿ ಯಾವುದೇ ತಂದೆ ತಾಯಿ ಯೋಚನೆ ಮಾಡೋದು ಅದೇ. ಇದು ಕಾಮನ್ ಟಾಯ್ಲೆಟ್ ಕಣ್ರಿ. ಕಮೋಡು ವೆಸ್ಟರ್ನ್ ಕಮೋಡು, ಇನ್ನೂ ಖುಷಿ ಆಯಿತು. ಸೊ ಭಾಳ ಜನಕ್ಕೆ ಮಂಡಿ ನೋವಿದ್ದೇ ಇರುತ್ತೆ, ವೆಸ್ಟರ್ನ್ ಕಮೋಡೇ ಪ್ರಿಫರ್ ಮಾಡ್ತಾರೆ. ಸೊ ನೀವು ಅವರು ವೆಸ್ಟರ್ನ್ ಕಮೋಡ್ ಕೊಟ್ಟಿದ್ದಾರೆ. ಕಾಮನ್ ಟಾಯ್ಲೆಟಲ್ಲೂ ಆಬ್ವಿಯಸ್ಲಿ ಅಟ್ಯಾಚ್ಡ್, ಬೆಡ್ರೂಮ್ ಓಪನ್ ಆಗಲಿಲ್ವಲ್ಲ ಅದರಲ್ಲೂ ಅಟ್ಯಾಚ್ಡ್ ಇದೆ. ಸೊ ವೆಸ್ಟರ್ನ್ ಕಮೋಡ್ ಇದ್ದರೆ ಇನ್ನೂ ಖುಷಿ, ಇನ್ನೂ ಬೇಗ ಬಾಡಿಗೆಯವರು ಬಂದೇ ಬರ್ತಾರೆ. ಓಕೆ, ಇಷ್ಟೆಲ್ಲ ಹೇಳ್ತಿದ್ಯಲ್ಲ, 2 BHK ಏನು ಬಾಡಿಗೆ ಬರುತ್ತೆ? 15,000. 15,000 ಅಂತ ಹೇಳ್ತಿದ್ದಾರೆ. ಬರುತ್ತೆ ಅಂತ ಓನರ್ ಅಂತ 100% 15,000 ಬರುತ್ತೆ ಅಂತ ಹೇಳ್ತಾರೆ. ನಾನು ಹೇಳೋದೇನೆಂದರೆ 12,000 ರಿಂದ 15,000 ಇಟ್ಕೊಳ್ಳಿ. ಲೀಸ್ಟ್ 12,000 ಅಂತ ಹೇಳಿದ್ರೆ 12,000 ಬಂದರೆ ನಾನು ಬೈಯೋಕ್ಕೆ ಹೋಗಲ್ಲ. 15 ಅಂತ ನಾನು ಕಮಿಟ್ ಮಾಡಿ ಇಲ್ಲಿ ವೀಡಿಯೋದಲ್ಲಿ ಹೇಳಿ ನಿಮ್ಗೆ 12 ಸಿಗಿದ್ರೆ ಅವನ ಲಕ್ಷ್ಮೀಪತಿ ಗೌಡ ಹೇಳೋಣಪ್ಪ ಅಂತ ನಾನು ಬೈಕೊತೀರಾ. ನೋಡಿ, ಇಲ್ಲಿ ಎಲಿವೇಷನಲ್ಲಿ ಸ್ಟೈರ್ ಕೇಸ್ ಹತ್ರ ಎಲ್ಲ ಗ್ಲಾಸ್ ಕೊಟ್ಟಿದ್ದಾರೆ, ಅಂದರೆ ಎಲಿವೇಷನ್ ಚೆನ್ನಾಗಿ ಕಾಣಲಿ ಅಂತ. ಸ್ಟೆಪ್ಸ್ ಎಲ್ಲ ಗ್ರಾನೈಟ್ಸ್ ಯೂಸ್ ಮಾಡಿದ್ರೆ, ರೈಲಿಂಗ್ಸು SS ರೈಲಿಂಗ್ಸು 304 ಕ್ವಾಲಿಟಿ ಯೂಸ್ ಮಾಡಿದ್ದಾರೆ. ವಿ ಆರ್ ಇನ್ ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 3 BHK ಹೌಸ್, ಓನರ್ ಹೌಸ್ ಇದೆ. ಇದು ನೋಡಿ, ಫುಲ್ ಸೇಫ್ಟಿ ಗ್ರಿಲ್ ಇದೆ, ಸೇಫ್ಟಿ ಗ್ರಿಲ್ ಗೇಟು ಇದೆ. ಇದು ಐಷಾರಾಮಿ 3 BHK ಹೌಸ್. ಮೈನ್ ಡೋರು ಯಾವುದು? ಟೀಕ್ ವುಡ್. ನೋಡಿ ಎಷ್ಟು ಚೆನ್ನಾಗಿದೆ, ಡೋರು ಫ್ರೇಮ್ ಎಲ್ಲ ಸೂಪರ್ ಆಗಿದೆ. ಶೋಯಿಂಗ್ ಯು ಬ್ಯೂಟಿಫುಲ್ ಆ್ಯಂಡ್ ಸ್ಪೇಷಿಯಸ್ ಆಲ್ ಆಫ್ ದ 3 BHK ಹೌಸ್ ಇದೆ. ಫಸ್ಟ್ ಫ್ಲೋರ್ POP ನೋಡಿ ಎಲ್ಲ CPVC ಯೂಸ್ ಮಾಡಿದ್ದಾರೆ. ಕಾಸ್ಟ್ಲಿ ಕಣ್ರಿ. ವುಡ್ ಪ್ಯಾನಲ್ ಇದೆ, TV ಕ್ಯಾಬಿನೆಟ್ಟು, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆ. ಇದು TV ಕ್ಯಾಬಿನೆಟ್ ದೊಡ್ಡದಾಗಿದೆ. ಎಷ್ಟು ದೊಡ್ಡ TVನ ಅಂದರೆ ಫಿಟ್ ಮಾಡ್ಬೋದು. ನೋಡಿ ಅದೇನಂತಾರೆ ಅದನ್ನು, ರಾಫ್ಟ್ರ್. ಅದೊಂದು ಶೀಟೇ 950 ರೂಪಾಯಿ ಕಣ್ರಿ, ಭಾಳ ಕಾಸ್ಟ್ಲಿ. ಅದಕ್ಕೆ ಒಂದು 10-15,000 ಖರ್ಚು ಮಾಡಿದ್ದಾರೆ ಆ ವಾಲ್ಗೆ. ನೋಡಿ, TV ಹತ್ರ ಡ್ರಾಸ್ ಚೆಕ್ ಮಾಡ್ತಿದ್ದೀನಿ, ಭಾಳ ಇಂಪಾರ್ಟೆಂಟು. ಎಲ್ಲ ಮನೆಗಳಲ್ಲೂ ಅಲ್ಲೇ ನಾವು ನಮ್ಮ ಮೆಟೀರಿಯಲ್ಸನ್ನು ಇಡೋದು ಇಮ್ಮಿಡಿಯೇಟ್ಲಿ ಬಂದಿದ್ದ ಕೂಡಲೇ. ಈಗ ಕಿಚನ್ನು, ಪೂಜಾ ರೂಮು, ಒಂದು ಬೆಡ್ರೂಮು ಇದೆ. ನೋಡೋಣ ಬನ್ನಿ. ಇದು ಸ್ಪೇಷಿಯಸ್ ಕಿಚನ್ನು ನೋಡಿರಿ. ಇಲ್ಲೂ POP ಮಾಡಿದ್ದಾರೆ, ಇಟಾಲಿಯನ್ ಮಾಡ್ಯುಲರ್ ಕಿಚನ್ನು. ಈ ರೀತಿ ಸ್ಪೇಷಿಯಸ್ ಆಗಿದ್ದರೆ ಡೆಫಿನೆಟ್ಲಿ ಹೆಣ್ಮಕ್ಳಿಗೆ ಇಷ್ಟ ಆಗುತ್ತೆ. ಫ್ಲೋರಿಂಗ್ ಗ್ರಾನೈಟ್ಸು ಇದೇ ಒಂದು ಮಿನಿ ಹಾಲ್ ಇದ್ದಂಗೆ ಇದೆ ಕಣ್ರಿ. ಇದು ಪ್ಯಾಂಟ್ರಿ. ಆರಾಮಾಗಿ ಈ ಕಿಚನಲ್ಲಿ ಡೈನಿಂಗ್ ಹಾಲು ಯೂಸ್ ಮಾಡ್ಕೋಬೋದು. ಇದನ್ನು ಡೈನಿಂಗ್ ಹಾಲ್ ಕಮ್ ಕಿಚನ್ ಅಂತ ಹೇಳ್ಬೋದು ಕಣ್ರಿ. ಆರಾಮಾಗಿ ಡೈನಿಂಗ್ ಟೇಬಲ್ ಇಲ್ಲೇ ಇಡ್ರಿ ನೀವು ತೊಗೊಳೋದಾದರೆ. ಇಲ್ಲಿ ಈ ಕಿಚನಲ್ಲಿ ಒಂದು ಸೈಡ್ ಇಟ್ಟರೆ ಸೂಪರಾಗಿರುತ್ತೆ. ನೋಡಿ, ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಿದ್ದೀನಿ, ಸಾಫ್ಟ್ ಕ್ಲೋಸರ್ ಇದೆ. ಸೊ ಕಲರ್ ಕಾಂಬಿನೇಷನ್ ಲ್ಯಾಮಿನೇಟ್ಗೆ ಯೂಸ್ ಮಾಡಿರೋ ಕಲರ್ ಎಲ್ಲ ಚೆನ್ನಾಗಿದೆ, ಸೂಪರ್. ಸ್ಟೋರೇಜ್ ಪ್ರಾವಿಷನ್ ಎಲ್ಲ ಮಾಡಿದ್ದಾರೆ ಕಣ್ರಿ ನೀಟಾಗಿ. ನೋಡಿ, ಇಲ್ಲಿ ಟೆಂಡ್ರಮ್ ಬಾಕ್ಸ್ ಯೂಸ್ ಮಾಡಿದ್ದಾರೆ ಕಿಚನ್ಗೆಲ್ಲ, ಕಿಚನ್ ಬ್ಯಾಸ್ಕೆಟ್ಸ್ಗೆ. ಸೊ ಖರ್ಚು ಮಾಡಿದ್ದಾರೆ, ಓನರ್ ಹೌಸ್ಗಂತೂ ಭಾಳ ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಸ್ಟೋರೇಜ್ ಪ್ರಾವಿಷನು ಚೆನ್ನಾಗಿ ಕೊಟ್ಟಿದ್ದಾರೆ. ಇಲ್ಲ ಕ್ರ್ಯಾಕರ್ ಯೂನಿಟು ದೊಡ್ಡದಾಗಿ ಕೊಟ್ಟಿದ್ದಾರೆ ನೋಡಿ. ಇದೆಲ್ಲ ಪಾಯಿಂಟ್ಸ್ಗಳು, ನಾವು ಮಿಕ್ಸಿಗೆ ಆಡಲಿಕ್ಕೆ ಗ್ಯಾಸ್ ಪಾಯಿಂಟ್. ಅದು ಇಲ್ಲಿ ಇದು ಬರುತ್ತೆ, ಏನೋ ಸಿಂಕು ಕಟ್ ಮಾಡಿಲ್ಲ, ಕಟ್ ಮಾಡ್ತಾರೆ. ಅಲ್ಲೆಲ್ಲ ಟ್ಯಾಪ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಓಕೆ, ಈಗ ಪೂಜಾ ರೂಮ್ ನೋಡೋಣ. ಇದು ಪೂಜಾ ರೂಮು ಭಾಳ ಚೆನ್ನಾಗಿದೆ. ಕಾರ್ವಿಂಗ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ಕಣ್ರಿ. ಫ್ರೇಮ್ ಡೋರ್ 2 ಟೀಕ್ ವುಡ್ಡೇನೆ. ಪೂಜಾ ರೂಮು ಸ್ಪೇಷಿಯಸ್ ಆಗಿದೆ ಕಣ್ರಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, POP ಇದೆ ಮೇಲೆ. ಸೊ ಇಲ್ಲೂ ಕೆಳಗಡೆ ಬಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಆರಾಮಾಗಿ ಪೂಜಾ ಸಾಮಗ್ರಿನ ಸ್ಟೋರ್ ಮಾಡ್ಬೋದು ಅಲ್ಲಿ. ಓಕೆ, ಈಗ ಬೆಡ್ರೂಮ್ 1 ನೋಡೋಣ. ಈ ಕಿಚನ್ ಸೈಡ್ ಇರುವಂಥ ಬೆಡ್ರೂಮ್ ಇದು. ಡೋರ್ ಎಲ್ಲ ಸೇಮ್ ರೆಡಿಮೇಡ್ ಡೋರು. ಇದು ಕಿಡ್ಸ್ ಬೆಡ್ರೂಮ್ ಅಂತೀವಿ. ಇಲ್ಲ ಕಿಡ್ಸ್ ಇಲ್ಲ ಅಂದರೆ ನೀವು ಗೆಸ್ಟ್ಗಾದರೂ ಕೊಡ್ಬೋದು. ಅದು ಲಾಕ್ ಮಾಡಿದ್ದಾರೆ ಕಿಡ್ಸ್ದು, ಅದು ನೋಡೋಕ್ಕಾಗಲಿಲ್ಲ, ಅದಕ್ಕೆ ಬೆಡ್ರೂಮ್ 1. ಇದು ಕಾಮನ್ ಟಾಯ್ಲೆಟ್ ಇದೆ ನೋಡಿ. ಇಲ್ಲಿ ಕಾಮನ್ ಟಾಯ್ಲೆಟ್ ಆದ್ರೆ ಇಲ್ಲಿ ಹ್ಯಾಂಡ್ ವಾಶ್ ಬೇಷನ್ ಕೊಟ್ಟರೆ, ಸ್ಟ್ಯಾಂಡಿಂಗ್ ಮಿರರು ಇದೆ ನೋಡಿ. ಆರಾಮಾಗಿ ನೀವು ಇಲ್ಲಿ ಹ್ಯಾಂಡ್ ವಾಶ್ ಮಾಡ್ಬೋದು. ಇದು ಕಾಮನ್ ಟಾಯ್ಲೆಟು, WPC ಡೋರು. ಶೋಯಿಂಗ್ ಯು ಕಾಮನ್ ಟಾಯ್ಲೆಟ್. ಕಾಮನ್ ಟಾಯ್ಲೆಟು ಸ್ಪೇಷಿಯಸ್ ಆಗಿದೆ ಕಣ್ರಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ವಿಂಡೋ ಇದೆ, ವಾಟನು ಇದೆ, ಸೂಪರ್. ಗೀಜರ್ ಪಾಯಿಂಟು ಎಲ್ಲನೂ ಇದೆ, ಸೋಲಾರ್ ಪಾಯಿಂಟು ಕೊಟ್ಟಿದ್ದಾರೆ ಇದಕ್ಕೆ. ಕಮೋಡು ವೆಸ್ಟರ್ನ್ ಕಮೋಡು. ಮತ್ತೊಮ್ಮೆ ಹಾಲನ್ನು ಈ ಸೈಡಿಂದ ಅಬ್ಸರ್ವ್ ಮಾಡಿ. ಹಾಲಲ್ಲಿ ದೊಡ್ಡ ವಿಂಡೋ ಇದೆ ನೋಡಿ. ಈಗ ಬೆಡ್ರೂಮ್ 2 ನೋಡೋಣ. ಇದು ಬೆಡ್ರೂಮ್ 2. ಆ್ಯಕ್ಚುಲಿ ಇದು ಮಾಸ್ಟರ್ ಬೆಡ್ರೂಮ್, ಭಾಳ ಸ್ಪೇಷಿಯಸ್ ಆಗಿದೆ. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಇದರಲ್ಲಿ POP ಇದೆ, ದೊಡ್ಡ ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ. ಕಿಂಗ್ ಸೈಜ್ ಕಾಟು ಇದೆ ಕಣ್ರಿ. ಕಿಂಗ್ ಸೈಜ್ ಕಾಟ್ ಇದ್ದರೂ ಎಷ್ಟು ಜಾಗ ಇದೆ ನೋಡಿ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ಸ್ಪೇಷಿಯಸ್ ಆಗಿದೆ, ಸೂಪರ್. ಸೊ ನೀವು ತೊಗೊಂಡ್ರೆ ಯಜಮಾನ್ರಿರೋದು ಇದೇ ಬೆಡ್ರೂಮು. ನೀಟಾಗಿ ಚೆಕ್ ಮಾಡ್ಕೊಳ್ಳಿ, ನೀವಿರೋದಲ್ವಾ. ಇದರಲ್ಲಿ ನೋಡಿ ಸ್ಟ್ಯಾಂಡಿಂಗ್ ಮಿರರು, ಬ್ಯಾಕ್ ಸೈಡ್ ಎಲ್ಲ ಸ್ಟೋರೇಜ್ ಪ್ರೊವಿಷನ್ ಕೊಟ್ಟಿದ್ದಾರೆ.
ಸೊ ಹೆಂಡತಿ ಗಂಡ ಇಬ್ಬರು ಮೇಕಪ್ ಕಿಟ್ಟನ್ನು ಸ್ಟೋರ್ ಮಾಡೋಕ್ಕೆ ಇಲ್ಲಿ ಡ್ರಾಗಳು ಕೊಟ್ಟಿದ್ದಾರೆ, ಸ್ಟೋರೇಜ್ ಪ್ರೊವಿಷನ್ ಮಾಡಿದ್ದಾರೆ. ನೋಡಿ ವಾರ್ಡ್ರೋಬ್ ಚೆಕ್ ಮಾಡ್ತೀವಿ, ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಶೆಲ್ಸ್ ಚೆಕ್ ಮಾಡ್ತೀವಿ ನೋಡಿ, ಬಟ್ಟೆ ಬರೆ ಎಲ್ಲ ಇಲ್ಲಿ ಸ್ಟೋರ್ ಮಾಡಲಿಕ್ಕೆ ಎಷ್ಟು ಬಟ್ಟೆ ಇದ್ರೂ ಇದರಲ್ಲಿ ಇಡ್ಬೋದು. ಸೊ ಈ ಸ್ಲೈಡಿಂಗು ಭಾಳ ಚೆನ್ನಾಗಿದೆ ಕಣ್ರಿ, ಡಿಫ್ರೆಂಟಾಗಿ ಕಾನ್ಸೆಪ್ಟು ಸೂಪರ್ ಇಷ್ಟ ಆಯ್ತು ನನಗೆ. ನೋಡಿ ಆ ಸ್ಲೈಡಿಂಗ್ ಲ್ಯಾಮಿನೇಟ್ ಕಲರು ಹೈ ಗ್ಲಾಸಿ ಇದೆ ಕಣ್ರಿ, ರಿಫ್ಲೆಕ್ಟ್ ಆಗ್ತಾಯಿದ್ರು ಮಂಜೂರು, ಆ ರೀತಿ ಇದೆ. ಖರ್ಚು ಮಾಡಿದ್ದಾರೆ ಅಂತ ಅರ್ಥ ಆಯಿತು. ಈ ರೀತಿ ಎಲ್ಲ ಬರಬೇಕು ಅಂದರೆ ಭಾಳ ಖರ್ಚು ಮಾಡಿದ್ರೇ ಆಗೋದು. ನೋಡಿ ಈ ಸೈಡೆಲ್ಲ ತೋರಿಸ್ತಿದ್ದೀನಿ. ಮತ್ತು ಡ್ರಾಗಳು ಒಂದಲ್ಲ ಎರಡಲ್ಲ 3 ಕಣ್ರಿ. ನೋಡಿ ನೀವೆಷ್ಟು ಹಣನಾದರೂ ಅಲ್ಲಿ ಇಡ್ಬೋದು. ಓಕೆ, ಇದು ಕಿಂಗ್ ಸೈಜ್ ಕಾಟ್ ನೋಡಿ, ಕಿಂಗ್ ಸೈಜ್ ಕಾಟ್ ಕುಷನ್ ಕೊಟ್ಟಿದ್ದಾರೆ ನೋಡಿ. ಅಲ್ಲಿ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಅದು ನಮ್ಮ ಹುಡುಗ ತೋರಿಸಲಿಲ್ಲ. ಅದರಲ್ಲಿ ಅಟ್ಯಾಚ್ಡ್ ವಾಶ್ರೂಮು ಇದೆ. ಇದು ಬೆಡ್ರೂಮ್ 2, ಇದು ಬೆಡ್ರೂಮ್ 3 ಆ್ಯಕ್ಚುಲಿ, ಕ್ವೀನ್ ಸೈಜ್ ಬೆಡ್ರೂಮ್. ಇದರಲ್ಲೂ POP ಇದೆ, ವಿಂಡೋ ಇದೆ, ಕ್ವೀನ್ ಸೈಜ್ ಕಾಟು ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಸ್ಟ್ಯಾಂಡಿಂಗ್ ಮಿರ್ರರ್ ಇದೆ, ಲಾಫ್ಟ್ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಮಿರರ್ ಬ್ಯಾಕ್ ಸೈಡ್ ಸ್ಟೋರೇಜ್ ಪ್ರೊವಿಷನ್. ಡ್ರಾಸ್, ಲ್ಯಾಮಿನೇಟ್ ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಹೇಳ್ತಿದ್ದ ನಮ್ಮ ಹುಡುಗ. ಇದಕ್ಕೂ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಸಾಫ್ಟ್ ಕ್ಲೋಸರ್ ಇದೆ. ನೋಡಿ ಇಲ್ಲೂ ಎಷ್ಟಾದರೂ ಬಟ್ಟೆನ ಸ್ಟೋರ್ ಮಾಡ್ಬೋದು. ಒಂದಲ್ಲ 2 ಡ್ರಾ ಕೊಟ್ಟಿದ್ದಾರೆ. ಕ್ವೀನ್ ಸೈಜ್ ಕಾಟ್ ಆರಾಮಾಗಿ. ಈ ಬೆಡ್ರೂಮ್ 3 ಅಂದರೆ ಇದು ಕ್ವೀನ್ ಸೈಜ್ ಬೆಡ್ರೂಮ್ನ ಸೊ ಮಕ್ಕಳಿಗೆ ಕೊಡ್ತಾರೆ, ಇಲ್ಲ ಅಂದರೆ ಪೇರೆಂಟ್ಸಿಗೆ ಕೊಡ್ತಾರೆ, ಇಲ್ಲ ಅಣ್ಣ ತಮ್ಮಳು ಆ ಥರ ಜೊತೆಗೆ ತೊಗೊಂಡಿದ್ರೆ ಆರಾಮಾಗಿ ತಮ್ಮನೋ ತಂಗಿನೋ ಆ ಥರ ಇದ್ದರೆ ಅವರು ಯೂಸ್ ಮಾಡ್ತಾರೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ನೋಡಿ ಹಾಲು ಭಾಳ ಸುಂದರವಾಗಿದೆಯಲ್ಲ, ವಿಂಡೋ ಭಾಳ ದೊಡ್ಡದಾಗಿದೆ ಕಂಡ್ರೆ. ಅದು ಟಿ ವಿ ಕ್ಯಾಮ್ರಾ ವಾಲ್ ನೋಡಿ ಕಂಪ್ಲೀಟ್ ರಾಫ್ಟ್ರಲ್ಲೇ ಕ್ಲೋಸ್ ಮಾಡಿದ್ದಾರೆ, ಅಂದರೆ ಚೆನ್ನಾಗಿ ಖರ್ಚು ಮಾಡಿದ್ದಾರೆ. ಅದು ವುಡ್ಡಲ್ಲಿ ಪ್ಯಾನಲ್ ಮಾಡಿದ್ದಾರೆ ವಾಲ್ಗೆಲ್ಲ. ಸೊ ಅವಾರ್ಡ್ಸು, ರಿವಾರ್ಡ್ಸು, ಪ್ರೈಸಸ್ಸು, ಏನೇ ಮೆಮೊರ್ಯಾಂಡಮ್ಸ್ ಎಲ್ಲ ಅಲ್ಲಿಡ್ಬೋದು, ಶೋ ಮಾಡ್ಬೋದು. ನೋಡಿ ದೊಡ್ಡ ವಿಂಡೋ ಯೂಸ್ ಮಾಡೋದು ಟೀಕು, ಭಾಳ ಚೆನ್ನಾಗಿದೆ. ಓಪನ್ ಮಾಡಿದ್ರೆ ಕಂಪ್ಲೀಟ್ ಗಾಳಿ ಚೆನ್ನಾಗಿರುತ್ತೆ. ಓಕೆ, ಫಸ್ಟ್ ಫ್ಲೋರಲ್ಲಿ ಐಷಾರಾಮಿ 3 BHK ಓನರ್ ಹೌಸ್ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು? ಭಾಳ ಚೆನ್ನಾಗಿದೆಯಾ? ಎಸ್ ಚೆನ್ನಾಗಿದೆ. ಇಷ್ಟ ಆಯ್ತಾ? ಎಸ್ ಇಷ್ಟ ಆಯಿತು. ಓಕೆ, ಈಗ ಸೆಕೆಂಡ್ ಫ್ಲೋರ್ ಹೋಗ್ತಿದ್ದೀವಿ. ಸೆಕೆಂಡ್ ಫ್ಲೋರ್ ಆಗೋ ಸ್ಟೆಪ್ಸ್ ಅಬ್ಸರ್ವ್ ಮಾಡಿ, ಗ್ರಾನೈಟ್ಸ್ ಯೂಸ್ ಮಾಡಿದರೆ, ರೈಲಿಂಗ್ಸು ಸೇಮ್ SS ರೈಲಿಂಗ್ಸು ಕಂಟಿನ್ಯೂ ಮಾಡಿದ್ದಾರೆ. ವಿ ಆರ್ ಇನ್ ಸೆಕೆಂಡ್ ಫ್ಲೋರಲ್ಲಿದ್ದೀವಿ. ಸೊ ಸೆಕೆಂಡ್ ಫ್ಲೋರಲ್ಲಿ 2 BHK ಒಂದು 1 BHK ಇದೆ. ಇದು 2 BHK, ಮೈನ್ ಡೋರ್ ಫೇಸಿಂಗ್ ನಾರ್ತ್, ಫ್ರೇಮ್ಡ್ ಅವರು ಟೀಕೋ. ಇದರಲ್ಲಿ POP ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. TV ಕ್ಯಾಬಿನೆಟ್ ಇದು, ಇಲ್ಲೂ ಡ್ರಾ ಕೊಟ್ಟಿದ್ದಾರೆ. ಓಕೆ, ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? ಈ 2 BHK ಹೌಸು 12,000, 12ರಿಂದ 15 ನಿಮ್ಮೆಷ್ಟು ಎಷ್ಟಕ್ಕಾದರೂ ಕೊಡ್ಬೋದು. ಇದು ಕಿಚನ್ನು, ಮಾಡ್ಯುಲರ್ ಕಿಚನ್ನು. ಇದು ಈವನ್ ಸ್ಪೇಷಿಯಸ್ ಆಗಿದೆ ಕಂಡ್ರಿ, ಲಾಫ್ಟ್ ಇದೆ, ವಿಂಡೋ ಇದೆ, ಒಳಗಡೆ ಟೈಲ್ಸ್ ಹಾಕಿದ್ದಾರೆ, ಈವನ್ ಕಿಚನ್ ಬ್ಯಾಸ್ಕೆಟ್ಸ ಕೊಟ್ಟಿದ್ದಾರೆ. ಈ ರೀತಿ ಕೊಟ್ಟರೆ, ಈ ಥರ ಸ್ಪೇಷಿಯಸ್ ಆಗಿದ್ದರೆ ಹೆಣ್ಮಕ್ಳು ಗ್ಯಾರಂಟಿ ಇಷ್ಟ ಆಗುತ್ತೆ. ನಿಮ್ಗೆ ಗೊತ್ತಿರೋದೇ ಹೋಮ್ ಮಿನಿಸ್ಟ್ರು ಮನೆಯಲ್ಲಿ ಏನು ಹೇಳಿದ್ರೆ ಅದೇ ಆಗೋದು. ಸೊ ಡೆಫಿನೆಟ್ಲಿ ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಮಾತು ಕೇಳ್ತಾರೆ. ಹೆಂಗಸ್ರು ಅವರು 1,000 ಜಾಸ್ತಿ ಆದರೂ ಕೊಟ್ಟೆ. ಯಾಕಂದರೆ ಪ್ರತಿನಿತ್ಯ ಇರೋದು ಯಾರಂದರೆ ಹೋಮ್ ಮಿನಿಸ್ಟರ್ಸೇ ಮನೆಯಲ್ಲಿ. ಇದು ಪೂಜಾ ರೂಮು, ಸೂಪರ್. ಇಲ್ಲೂ ಪೂಜಾ ರೂಮ್ ಕೊಟ್ಟಿದ್ದಾರೆ ಕಣ್ರಿ, ಇನ್ನೂ ಇಷ್ಟ ಆಗುತ್ತೆ ಡೆಫಿನೆಟ್ಲಿ ನಮ್ಮ ಹೆಣ್ಮಕ್ಳಿಗೆ. ಯಾಕಂದರೆ ಕಿಚನ್ ಸ್ಪೇಷಿಯಸ್ ಆಗಿದೆ, ಲೇಟೆಸ್ಟ್ ವಾರ್ಡ್ರೋಬ್ ಎಲ್ಲನೂ ಇದೆ. ಓಕೆ, ಇದು ಕಾಮನ್ ಟಾಯ್ಲೆಟ್, ಕಮೋಡು, ವೆಸ್ಟರ್ನ್ ಕಮೋಡು, ಸ್ಪೇಷಿಯಸ್ ಆಗಿದೆ, ವಿಂಡೋ ಇದೆ, ಒಳಗಡೆ ಟೈಲ್ಸ್ ಹಾಕಿರೋ, ಗೀಜರ್ ಪಾಯಿಂಟು, ಹ್ಯಾಂಡ್ ವಾಶ್ ಬೇಷನ್ನು, ಅಟ್ಟ ಎಲ್ಲನೂ ಕೊಟ್ಟಿದ್ದಾರೆ ಕಣ್ರಿ. ಒಂದು ಲೇಟೆಸ್ಟಾಗಿ ಒಂದು ಬಾತ್ರೂಮ್ ಹೇಗಿರಬೇಕು ಆ ರೀತಿ ಇದೆ. ಇದು ಬೆಡ್ರೂಮ್ 1, ಡೋರೆಲ್ಲ ರೆಡಿಮೇಡ್ ಡೋರು. ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮ್ 1 ವಿಂಡೋ ಇದೆ, POP ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ.
ಇಲ್ಲೂ ಟ್ರಿಪಲ್ ಕಾಟ್ ಹಾಕ್ಬೋದು ಕಣ್ರಿ. ಕಾಟ್ ದೊಡ್ಡದಾಗಿದೆ ಇದು. ಏನಂತಾರೆ ಬೆಡ್ರೂಮು. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ. ಎಷ್ಟಾದರೂ ಬಟ್ಟೆ ಬರೀ ಇಡ್ಬೋದು. ಸೊ ಬಾಡಿಗೆಗೆ ಬರೋರು ಗ್ಯಾರಂಟಿ ಇಷ್ಟ ಬಟ್ಟೆ ಬಿಡ್ತಾರೆ. ಚೆನ್ನಾಗಿದೆ ಕಣ್ರಿ, ವಾರ್ಡ್ರೋಬ್ ಕಂಟಿನ್ಯೂ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಅಂತ. ಯಾಕಂದರೆ ಅದೇ ಬೇಕು, ಎಲ್ಲ ಮನೆಗಳಲ್ಲೂ ಬಟ್ಟೆಯಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ. ಅದು ಮಿನಿಮಮ್ ಡಬಲ್ ಬೆಡ್ರೂಮಿಗೆ ಬಂದೇ ಬರೋರು ಎಲ್ಲ ಇದ್ದೇ ಇರುತ್ತೆ, ಮೇಂಟೈನ್ ಮಾಡ್ತಾರೆ. ನೋಡಿ ಸ್ಟ್ಯಾಂಡಿಂಗ್ ಮಿರರ್ ಇದೆ. ಪ್ರತಿಯೊಂದು ಡಬಲ್ ಬೆಡ್ರೂಮ್ ಅವರೊಂದು 15,000 ರೆಂಟ್ ಪೇ ಮಾಡ್ತಾರೆ ಅಂದರೆ ದೇ ಹ್ಯಾವ್ ಕೆಪಾಸಿಟಿ ಟು ಮೇಂಟೈನ್ ಎವ್ರಿಥಿಂಗ್. ದೇ ವೇರ್ ಕಾಸ್ಟ್ಲಿ ಕ್ಲೋತ್ಸ್, ದೇ ನೀಡ್ ವಾರ್ಡ್ರೋಬ್ ಟು ಸ್ಟೋರ್ ದೋಸ್ ಕಾಸ್ಟ್ಲಿ ಕ್ಲೋತ್ಸ್. ಇದು ಬೆಡ್ರೂಮ್ 2, ಡೋರ್ ರೆಡಿಮೇಡು, ಶೋಯಿಂಗ್ ಯು ಬೆಡ್ರೂಮ್ 2. ಸಾರಿ, ಅದರಲ್ಲಿ ಬೆಡ್ರೂಮ್ ಮಾಸ್ಟರ್ ಬೆಡ್ರೂಮ್ ಅಲ್ಲ, ಇದು ಮಾಸ್ಟರ್ ಬೆಡ್ರೂಮ್. ಇದರಲ್ಲಿ ಅಟ್ಯಾಚ್ಡ್ ಕೊಟ್ಟಿದ್ದಾರೆ. ಕಮೋಡು ವೆಸ್ಟರ್ನ್ ಕಮೋಡು ನೋಡಿ ಅಟ್ಯಾಚ್ಡ್ ಇದೆ. ಇದು ಮಾಸ್ಟರ್ ಬೆಡ್ರೂಮು. ಸೊ ಬೆಡ್ರೂಮ್ ಅಂದರೆ ಬಾಡಿಗೆಗೆ ಬಂದರೆ ಆ ಯಜಮಾನ್ರಿರೋದು ಈ ಬೆಡ್ರೂಮಲ್ಲೇ, ಗಂಡ ಹೆಂಡತಿ ಮಕ್ಕಳು ಬೆಡ್ರೂಮ್ ಯೂಸ್ ಮಾಡ್ತಾರೆ. ಇದರಲ್ಲೂ POP ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ, ಮಿರ್ರರು ಇದೆ. ಇದು ಬಾಡಿಗೆ ಕೊಟ್ಟರೆ 12ರಿಂದ 15,000. 12 ಅಂತೂ ಮಿನಿಮಮ್ ಹೋಗುತ್ತೆ. ಸೊ ಗ್ರೌಂಡ್ ಫ್ಲೋರು 12, ಇದು 12, ಆ್ಯಾವ್ರೇಜಾಗಿ ಹಾಕ್ಕೊಳ್ಳಿ, ಜಾಸ್ತಿ ಹೋಗುತ್ತೆ ಕೆಳಗಡೆ ಇರೋದು. ಇದೊಂದು 2,000 ಕಮ್ಮಿ ಕೊಡ್ತಾರೆ. 12 24,000. ಫಸ್ಟ್ ಫ್ಲೋರು ಇಲ್ಲ ನಾವಿರಲ್ಲ ಅಂತ ತೊಗೊಂಡೋಗಿ ಬಾಡಿಗೆ ಕೊಡ್ತೀವಿ ಅಂದರೆ ಎಷ್ಟು ಕೊಡ್ತಾರೆ? 18ರಿಂದ 20,000 ಕೊಡ್ತಾರೆ. ಅಷ್ಟು ಡಿಮ್ಯಾಂಡ್ ಇದೆಯಾ? ಎಸ್ ಇದೆ. 18,000 ಅಂತ ಮಿನಿಮಮ್ ಇಟ್ಕೊಳ್ಳಿ. ಎಷ್ಟಾಯಿತು? 12 24, ಒಂದು 8, 32, ಒಂದು 10, ಎಷ್ಟು? 42,000 ಆಯಿತು. ಈಗ 1 BHK ಹೌಸ್ ನೋಡೋಣ ಬನ್ನಿ. ಇದು 1 BHK ಹೌಸು, ಡೋರು ಫ್ರೇಮ್ ಎಲ್ಲ ಟೀಕೆ. ಇದು ಹಾಲು, 1 BHK ಹೌಸ್ ಹಾಲು. ಇದು POP ಮಾಡಿದ್ದಾರೆ ನೋಡಿರಿ, ಸೂಪರ್. TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ರೆ. ಈ 1 BHK ಹೌಸ್ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 8,000. ಅಷ್ಟು ಬರುತ್ತಾ? ಇಲ್ಲ 6 ಅಂತ ಇಟ್ಕೊಳ್ಳಿ, ಗ್ಯಾರಂಟಿ 7,000 ಕೊಡ್ತಾರೆ. 6 ಅಂತ ನಾನು ಮಿನಿಮಮ್ ಹೇಳ್ತೀನಿ. ಇದು ಕಿಚನ್ನು. ಓಕೆ, 42 1 6 48. ಸೊ 50,000 ಅಂದರೆ ಇನ್ನು 2,000 ಕಮ್ಮಿ. ನಾನು ಹೇಳಿದ್ದು ಅದು 15 ಇನ್ನು 50 ಮೇಲೆ ಬರುತ್ತೆ. ಸೊ ಹಂಗಾಗಿ 48ರಿಂದ 50 ಅಂತ ಗ್ಯಾರಂಟಿ ಬರುತ್ತೆ, ಕಣ್ಣು ಮುಚ್ಕೊಂಡು ಕೊಡ್ತಾರೆ. ನೋಡಿ ಇದರಲ್ಲೂ 1 BHK ಅಂತ ಹೇಳಿ ಏನು ಇಂಟೀರಿಯರ್ಸ್ ಏನು ಕಮ್ಮಿ ಮಾಡಿಲ್ಲ. ಕಿಚನ್ ಬ್ಯಾಸ್ಕೆಟ್ಸ್ ಕೊಟ್ಟಿದ್ದಾರೆ, ಲಾಫ್ಟ್ ಕೊಟ್ಟಿದ್ದಾರೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ನೋಡಿ ಕ್ರ್ಯಾಕರ್ ಯೂನಿಟ್ ಕೊಟ್ಟಿದ್ದಾರೆ, ವಿಂಡೋ ಇದೆ, ಕಿಚನ್ನು ಸ್ಪೇಷಿಯಸ್ ಆಗಿದೆ, ಪೂಜಾ ರೂಮು ಇದೆ ನೋಡ್ರಿ. ಇನ್ನೇನು ಬೇಕು? 1 BHK ಯೂಸ್ವಲಿ ಇರೋದಿಲ್ಲ. 80% ಇನ್ನು 20% ಮಾತ್ರ ಕೊಟ್ಟಿರ್ತಾರೆ ಭಾಳ ಜನ. ಇರಲೇಬೇಕು ಬಾಡಿಗೆ ಮನೆ 1 BHK ಹೌಸ್ ಆದ್ರೂ ಪೂಜಾ ರೂಮ್ ಇರಲಿ ಅಂತ. ಮತ್ತೊಮ್ಮೆ ಹಾಲನ್ನು ಅಬ್ಸರ್ವ್ ಮಾಡಿ, ಹಾಲಲ್ಲಿ ವಿಂಡೋ ಇದೆ ನೋಡಿ. ಸೊ ಹಾಲು ದೊಡ್ಡದಾಗಿದೆ. 1 BHK ಆರಾಮಾಗಿ 7,000 ಕಣ್ಣು ಮುಚ್ಕೊಂಡು ಕೊಡ್ತಾರೆ. ಹಂಗೆಲ್ಲ ಬೇಡ, ಕಣ್ಣು ಮುಗಿ ಓಪನ್ ಹೆಂಗಾದ್ರೂ ತಗೊಳ್ಳಿ. 6,000 ಅಂತ ಮಿನಿಮಮ್ ಇಟ್ಕೊಳ್ಳಿ. ನೀವು ಒಟ್ಟು ಬಿಲ್ಡಿಂಗ್ ಕೊಟ್ಟರೆ ಗ್ಯಾರಂಟಿ 50,000 ನೀವು ಬಾಡಿಗೆನ ಗಳಿಸ್ತೀರಾ, ನೆನ್ಪಿಟ್ಕೊಳ್ಳಿ. ಇಲ್ಲ ನಾವು ಫಸ್ಟ್ ಫ್ಲೋರಲ್ಲಿ ಇರ್ತೀವಿ ಅಂದರೆ ಅದನ್ನ ಲಾಸ್ಟಲ್ಲಿ ಹೇಳ್ತೀನಿ. ಇದು ಬೆಡ್ರೂಮಲ್ಲಿ ಸೇಮ್ ವಿಂಡೋ ವಾರ್ಡ್ರೋಬ್ ಎಲ್ಲ ಕೊಟ್ಟಿದ್ದಾರೆ, ನೀವು ನೋಡ್ತಾ ಹೋಗಿ. ಓಕೆ, ಅಕಸ್ಮಾತ್ ಫಸ್ಟ್ ಫ್ಲೋರ್ ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 18,000 ಮೈನಸ್ ಮಾಡಿ. ಈಗ 50 ಅಂದ್ಕೊಳ್ಳಿ. 50ರಲ್ಲಿ ಒಂದು 18,000 ಮೈನಸ್ ಮಾಡಿದ್ರೆ ಎಷ್ಟು? 32,000. ನೀವು ಇದ್ಕೊಂಡು ಗ್ಯಾರಂಟಿ 32,000 ಬಾಡಿಗೆ ಗಳಿಸ್ಬೋದು. 30 ಅಂತ ಇಟ್ಕೊಳ್ರಿ, ಇನ್ನೂ ಬೇಡ. 30,000 ಗ್ಯಾರಂಟಿ. ನೀವು ಫಸ್ಟ್ ಫ್ಲೋರ್ ಇದ್ಕೊಂಡು 30,000ನ ಗಳಿಸ್ಬೋದು. ಕಂಪ್ಲೀಟ್ ಬಿಲ್ಡಿಂಗ್ ಕೊಟ್ಟರೆ 48ರಿಂದ 50,000. ಸರಿನಾ? ಓಕೆ, ಡನ್. ಟೋಟಲ್ ಎಷ್ಟು ಮನೆ ಇದಾವೆ? 4 ಮನೆ ಇದ್ದಾವೆ. 2 ಡಬಲ್ ಬೆಡ್ರೂಮು, 1 ಟ್ರಿಬಲ್ ಬೆಡ್ರೂಮು, 1 BHK ಹೌಸು. ಹೈಲೈಟ್ಸ್: ಚಿಕ್ಕಬೇದರ್ಕಲ್ಲು ಮೆಟ್ರೋ ಸ್ಟೇಷನ್ 2 ಕಿಲೋಮೀಟ್ರು, ನಾಗಸಂದ್ರ ಮೆಟ್ರೋ ಸ್ಟೇಷನ್ 2.5 ಕಿಲೋಮೀಟ್ರು, ಮಾಧವರ ಮೆಟ್ರೋ ಸ್ಟೇಷನ್ 1.5ರಿಂದ 2 ಕಿಲೋಮೀಟ್ರು, ಸಪ್ತಗಿರಿ ಯೂನಿವರ್ಸಿಟಿ, ಸಪ್ತಗಿರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಇವೆಲ್ಲ 2.5 ಕಿಲೋಮೀಟ್ರು, ಬಗಲಗುಂಟೆ 2.5 ಕಿಲೋಮೀಟ್ರು, ಡಿ ಮಾರ್ಟು 2ರಿಂದ 2.5 ಕಿಲೋಮೀಟ್ರು, ಹೆಸರುಘಟ್ಟ ಮೈನ್ 2.5 ಕಿಲೋಮೀಟ್ರು. ಸೊ ಈ ರೀತಿ ಹೇಳಿದೆ. 8th ಮೈನ್ ಒಂದು 4 ಕಿಲೋಮೀಟ್ರು, ಟಿ ದಾಸರಳ್ಳಿ, ಜಾಲಹಳ್ಳಿ ಕ್ರಾಸ್ಗೆಲ್ಲ ಒಂದು 10-15 ನಿಮಿಷ ಜರ್ನಿ ಅಷ್ಟೇ ಕಣ್ರಿ. ಪೀಣ್ಯನೂ ಹತ್ತಿರ. ಈ ರೀತಿ ಹೇಳ್ತಾ ಹೋದರೆ ಭಾಳ ಹೈಲೈಟ್ಸ್ ಇದ್ದಾವೆ. ನೀವು ಖುದ್ದಾಗಿ ವಿಸಿಟ್ ಮಾಡಿ, ಲೊಕೇಶನ್ ನೋಡಿ, ಅಕ್ಕಪಕ್ಕ ಯಾವ ಥರ ಕಮ್ಯುನಿಟಿ ಇದೆ ನೋಡಿ. ನಿಮ್ಗೆ ಇಷ್ಟ ಆಯ್ತು ಅಂದರೆ ಇಮಿಡಿಯೇಟ್ ತಗೊಳ್ಕಂಡ್ರಿ. ಒಳ್ಳೆ ಡೆವಲಪಿಂಗ್ ಲೊಕೇಶನ್ನು, ಭಾಳ ಡಿಮ್ಯಾಂಡ್ ಇರುವಂಥ ಲೊಕೇಶನ್ ಇದು. ಪ್ರತಿಯೊಂದು ಈಗ ಗ್ರೇಟರ್ ಬೆಂಗಳೂರು ಆಗಿದೆ. ಅರೆ ಮುನ್ಸಿಪಾಲಿಟಿ ಅದೇನು ಯೋಚನೆ ಮಾಡೋಕೆ ಹೋಗ್ಬೇಡಿ, ಗ್ರೇಟರ್ ಬೆಂಗಳೂರು ಆಗಿದೆ. ಫ್ಯೂಚರಲ್ಲಿ ಬೆಂಗಳೂರಲ್ಲಿ ಏನೇನು BBMP ಅಂಡರ್ ಏನೇನಿದೆಯೋ ಎಲ್ಲನೂ ಇರುತ್ತೆ. ಕಾವೇರಿ ಎಲ್ಲ ಕೊಡ್ತಾರೆ, ಎಲ್ಲ ಸೌಲಭ್ಯನೂ ಇರುತ್ತೆ. ಪ್ರೈಸ್ 1,89,00,000 ನೆಗೋಷಿಯಬಲ್. ಈ ವಿಡಿಯೋ ಇಷ್ಟ ಆಯಿತು ಅಂದರೆ
ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಡೈಲ್ ಮಾಡಿ ವಿಸಿಟ್ ಮಾಡಿ. ಇನ್ನೂ ವೀಡಿಯೋಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬೈ.